तुम प्रेम हो तुम प्रीत हो मनमीत हो राधे मेरी मनमीत हो. ಹೆಲೋ ಬಂಗಾರಾಸ್. ಇವತ್ತು ಸ್ವಲ್ಪ ಖುಷಿನೂ ಆಗತೈತಿ, ಸ್ವಲ್ಪ ಸ್ಯಾಡ್ ಫೀಲು ಆಗತೈತಿ, ಮಿಕ್ಸ್ಡ್ ಎಮೋಷನ್ಸ್ ಅದಾವ. ಯಾಕಂತಂದ್ರೆ ಮೆಂಟಲ್ ಎಬಿಲಿಟಿ ಸಬ್ಜೆಕ್ಟ್ ಇವತ್ತು ಮುಗೀತು. ಸೊ ನಾಳೆಯಿಂದ ಆ ಹುಡುಗರ ಜೊತೆ ಮಾತಾಡೋಕ್ಕಾಗಂಗಿಲ್ಲ, ಅವ್ರದ್ದು ತರಲೆ ಕಮೆಂಟ್ಸ್ ನೋಡೋಕ್ಕಾಗಂಗಿಲ್ಲ. ಸೊ ಮಿಸ್ ಮಾಡ್ಕೊಳ್ತೀನಿ ಅನ್ನುವಂತಹ ಒಂದು ಫೀಲಿಂಗ್ಸ್. ಖುಷಿ ಯಾಕಂತಂದ್ರೆ ಸಿಲೆಬಸ್ ಮುಗೀತು, ಒಂದು ಬರ್ಡನ್ ಕಡಿಮೆ ಆಯ್ತು. ನಗಬೇಕು ಅಳಬೇಕೋ ಗೊತ್ತಿಲ್ಲ, ಕೆಲವೊಂದ್ಸರಿ ಅವ್ರದ್ದು ಕಮೆಂಟ್ಸ್ ಎಲ್ಲ ನೋಡಿ ಅಳು ಬರ್ತದೆ. ಅಷ್ಟು ಕನೆಕ್ಷನ್ ಬಿಲ್ಡ್ ಆಗ್ಬಿಟ್ಟಿರ್ತೈತೆ ರೀ. ಎಷ್ಟು 1.5 ಮಂತ್ ಆಗಿರ್ಬೋದು ಸ್ಟಾರ್ಟ್ ಮಾಡಿ ಕ್ಲಾಸಸ್ಸು. ಸೊ ಕನೆಕ್ಷನ್ ಬಿಲ್ಡ್ ಹೆಂಗೆ ಆಗಿರ್ತದಂದ್ರೆ ವಿ ಕಾಂಟ್ ಇಮ್ಯಾಜಿನ್. ಅವ್ರಿಲ್ಲ ಅಂತಂದ್ರೆ ನಮ್ಮ ಲೈಫ್ ಒಳಗೆ ಏನೋ ಕಳ್ಕೊಂಡೇವಿ ಅನ್ನೋ ಫೀಲ್ ಆಗ್ತಿರ್ತೈತಿ. ಅವರು ಹಂಗೆ ಹೇಳ್ತಿರ್ತಾರೆ, ಮ್ಯಾಮ್ ನಾವು ಹಿಂಗೆ ಫೀಲ್ ಮಾಡ್ಕೊಳತ್ತೇವ್ರಿ ಅಂತ ಹೇಳಿ. ಬಟ್ ಇಟ್ ಈಸ್ ಲೈಫ್, ವಿ ಹ್ಯಾವ್ ಟು ಮೂವ್ ಆನ್. ಏನು ಮಾಡೋಕ್ಕಾಗಂಗಿಲ್ಲ, ವಿ ಕಾಂಟ್ ಡೂ ಎನಿಥಿಂಗ್ ಗೈಸ್. ಇನ್ನೂ ಸಬ್ಜೆಕ್ಟ್ಸ್ ಇದಾವೆ, ನೋಡೋಣ ಎಲ್ಲಿ ತನಕ ಇರ್ತೀವಿ ಅಲ್ಲಿ ತನಕ ಇರೋಣ ಅಂತ, ಎಂಜಾಯ್ ಮಾಡೋಣ ಅಂತ. ಆ್ಯಕ್ಚುಲಿ ಇವತ್ತು ನಾನು ಡೈಲಿ ಟ್ಯಾರೋ ಕಾರ್ಡ್ ಒಳಗೂ ಇಂಥದ್ದು ಒಂದಿತ್ತು, ಅಲ್ಲಿ ಹಾಕೇನು ನೋಡ್ರಿ ಅಕ್ವೇರಿಯಸ್ ಒಳಗೆ ಇವತ್ತು ಹೆಂಗೆ ಕೋಇನ್ಸಿಡೆನ್ಸ್, ಇವತ್ತು ಹೆಂಗೆ ಇದು ಬ್ಯಾಚ್ ಮುಗೀತು. ಸೊ ಅದ್ರೊಳಗೆ ಲಾಸ್ಟಿಗೆ ಒಂದು ಲೈನ್ ಕೊಟ್ಟಾರ ಅವ್ರು, ಎವ್ರಿಬಡಿ ಕಾಂಟ್ ಮೀನ್ ಟು ಕಮ್ ವಿತ್ ಯು ಲೈಕ್ ದ್ಯಾಟ್. ಭಾಳ ರಿಲೇಟ್ ಆಯಿತು ನನಗೆ ಇವತ್ತದು. ಆ್ಯಂಡ್ ಗೈಸ್, ಹುಡುಗರು ಏನೆಲ್ಲ ಕಮೆಂಟ್ ಮಾಡವಲ್ಲ, ಏನೆಲ್ಲ ಕಾಂಪ್ಲಿಮೆಂಟ್ಸ್ ಕೊಟ್ಟವಲ್ಲ, ಅದರದ್ದೆಲ್ಲ ವಿಡಿಯೋ ಮಾಡ್ತೀನಿ. ಜಸ್ಟ್ ವೆಯ್ಟ್ ಫಾರ್ ದ್ಯಾಟ್. ಅನಾಹುತ ಕಮೆಂಟ್ಸ್ ರೀ, ಅನಾಹುತ ಬೆಂಕಿ ಕಮೆಂಟ್ಸ್. ಅಲ್ಲ, ನನಗೆ ವಿಚಿತ್ರ ಅನ್ನಿಸ್ಬಿಡ್ತೈತೆ ಒಂದೊಂದು ಸರಿ. ಹಿಂಗೂ ಕೇಳ್ತಾರ. ಕೆಲವೊಂದು ರಿಲೇಟೇಬಲ್ ಇದ್ದು, ಸೊ ಅದನ್ನು ಓಕೆ ಮ್ಯಾನೇಜ್ ಮಾಡ್ಕೋಬೋದು, ತೊಗೋಬೋದು, ಐ ಕ್ಯಾನ್ ಆಕ್ಸೆಪ್ಟ್. ಆದರೆ ಕೆಲವೊಂದು ಹಿಂಗಿರ್ತಾವಲ್ಲ ಅಂದ್ರೆ ಡೈಜೆಸ್ಟ್ ಆಗೋದಿಲ್ಲ. ಹಿಂಗೂ ಕೊಡ್ತಾರ ಅಂಥೇಳಿ ನಾನು ಆ್ಯಕ್ಚುಲಿ ಯಾವಾಗ ತಿಳುವಳಿಕೆ ಬಂದೈತಿ ಅವಾಗಿಂದ ಫ್ರೆಂಡ್ಸ್ ಜೊತೆ ಮಾತಾಡೋದ್ನಾಗ ಇದನ್ನು ಕಾಮನ್ ಆಗಿ ಹೇಳಾರು. ಸೊ ಹಾಗಾಗಿ ಅದು ಒಂದು ಫೈನ್ ಯಾವತ್ತೂ ಇದ್ದೇ ಇರ್ತೈತಿ. ಬಟ್ ಕೇಳುವಂತಹ ಪ್ಯಾಟರ್ನ್ಗಳು ಚೇಂಜ್ ಆಕ್ಕೊಂತ ಬಂದವು. ಇದೇ ಬ್ಯಾಚ್ ಒಳಗೆ ನಮ್ಮ ಉಡಾಣಿ ಶಿಷ್ಯ ಫಸ್ಟ್ ಟೈಮ್ ಕೇಳಿದ ಅದನ್ನು. ಆಫ್ಟರ್ ದ್ಯಾಟ್ ಒಂದಿಬ್ಬರು ಜನ ಹುಡುಗಿರು ಕೇಳಿದ್ರು, ಮ್ಯಾಮ್ ನಿಮ್ಮ ಫೇಸ್ ವಾಶ್ ಹೇಳ್ರಿ, ನಿಮ್ಮದು ಶಾಂಪೂ ಹೇಳ್ರಿ, ನಿಮ್ದು ಎನರ್ಜೆಟಿಕ್ ಆಗಿರೋದಕ್ಕೆ ಸೀಕ್ರೆಟ್ ಹೇಳ್ರಿ, ಸ್ಕಿನ್ ಸೀಕ್ರೆಟ್ ಹೇಳ್ರಿ, ಆ್ಯಂಟಿ ಏಜಿಂಗ್ ಕಾಣ್ತೀರಿ. ಸೊ ಇವೆಲ್ಲ ಬಂದಿದ್ವು. ಬಟ್ ಇವತ್ತೊಂದು ಅನಾಹುತ ಕಮೆಂಟ್ ಬಂದಿತ್ರಿ. ಯಪ್ಪ ನೋಡಿದಂಗೆ ಆದ್ನೇ ನಾನು, ಮ್ಯಾಮ್ ಇಷ್ಟಂಗೇನು ಭಯಂಕರ ಬೆಳಗಿದ್ದೀರಂತ. ದೋಸ್ತ್ ಭಯಂಕರ ಬೆಳ್ಳಗಿಲ್ಲ, ನಾ ಕ್ಯೂಟ್ ಬೆಳ್ಳಗಿದೆ. ನಾರ್ಮಲ್ ಅದೇನ್ರಿ, ಬೆಳ್ಳಗಂದ್ರೆ ಏನು ತೀರಾ ಆ ಲೆವೆಲಿಗಿಲ್ಲ, ನಾರ್ಮಲ್ ಕಲರ್ ಐತಿ, ಏನು ಹಂಗೇನಿಲ್ಲ. ಲೈಟ್ ಅದು ಹಾಕಿರ್ತೇವೆ, ನನ್ನ ಸ್ವಲ್ಪ ಜಾಸ್ತಿ ಕಾಣ್ತಿರ್ಬೋದು ನಿಮಗೆ ಮೊಬೈಲ್ ಒಳಗೆ. ಬಟ್ ಆ ಥರ ಭಯಂಕರ ಬೆಳ್ಳಗೇನಿಲ್ಲ, ನನಗೇನು ಬಿಳುಪು ಹತ್ತಿಲ್ಲ. ಮತ್ತು ನಾನು ಫಾರಿನಿಂದ ಬಂದಿಲ್ಲ, ನಾನು ಇಂಡಿಯಾದಕ್ಕೆ ಅದೇನಿ, ಇದೇ ದೇಶದಾಗ ಅದೇನಿ. ಬರ್ತೇನೆ ಆ ಕಮೆಂಟ್ಗಳನ್ನೆಲ್ಲ ಹಾಕಿ ತೋರಿಸಿ ಅದಕ್ಕೆ ರಿಪ್ಲೈ ಕೊಡ್ತೇನೆ. ಆ ವ್ಲಾಗ್ ಬರೋ ತನಕ ವೇಟ್ ಮಾಡ್ರಿ. ಅಲ್ಲಿ ತನಕ ಒಂದು ಹಾಡೋಣ ಅವ್ರ ಸಂಬಂಧ. ಬಹಾರ್ ಬನ್ಕೆ आओ कभी तुम्हारी दुनिया में गुजर न जाए ये दिन कहीं सी तमन्ना में. बहार बनके आओ कभी तुम्हारी दुनिया में गुजर न जाए ये दिन कहीं सी तमन्ना में. तुम मेरे हो, हाँ तुम मेरे हो, हाय तुम इतना वादा करते जाना, चुरा लिया है तुमने जो दिल को, नजर नहीं चुराना सनम. चुरा लिया है तुमने जो दिल को, नजर नहीं लगाना सनम. बदलते मेरे तुम जिंदगानी, नहीं बदलना जाना सनम. ನಿಮಗೇನು ಅನ್ಸೋದು, ನಾ ಟೈಮ್ ಪಾಸ್ ಮಾಡತ್ತೀನಿ. ಟೈಮ್ ಪಾಸ್ ಮಾಡೋಷ್ಟು ಟೈಮ್ ಇಲ್ಲರಿ ನನ್ನ ಕಡೆ. ಹೊಟ್ಟೆ ಹಸ್ದಿತ್ತು, 2 ಮಿನಿಟ್ಸ್ ಕಪ್ ನೂಡಲ್ಸ್ ಮಾಡ್ಕೊಳ್ಳೇತಿದ್ದೆ. ಅದಾಗಲಿ ಅಂತ ಹೇಳಿ ಬಿಸಿನೀರು ಹಾಕಿಟ್ಟು ನಿಮ್ಮ ಜೊತೆ ಮಾತಾಡತ್ತಿದ್ದೆ ನಾನು. ನೀವು ಹಂಗೆ ವ್ಲಾಗ್ ನೋಡ್ಕೊಂಡು ಕುಂತೀರನೇ? ನಿಮ್ಮಷ್ಟು ಹುಚ್ಚರಿ ಯಾರಿಲ್ಲ ಬಿಡ್ರಿ ಹಂಗಾದ್ರೆ. ಈ 2 ನಿಮಿಷದಾಗ ನಿಮ್ಮ ಜೊತೆ ಮಾತಾಡಿದ್ದು ಆತ, ಕಪ್ ನೂಡಲ್ಸು ರೆಡಿ ಆಯ್ತು. ಯಾವುದಂತ ಕೇಳ್ತೀರಾ? ನೋಡ್ರಿ, ವೆಜಿ ಮ್ಯಾಚೋ ಫ್ಲೇವರ್ ಕಪ್ ನ್ಯೂಡಲ್ಸ್. ನಾಳೆ ನಾನು ಭಾಳ ಬ್ಯುಸಿ ಅದೀನಿ, ಎಲ್ಲ ಲೈಫ್ ಮರೆತು ಬೇರೆ ಲೋಕಕ್ಕೆ ಹೊಂಟೀನಿ. ಹಾಗಾಗಿ
ಹುಡುಗರಿಗೆ ಇವತ್ತೆಲ್ಲ ನೋಟ್ಸ್ ಅಪ್ಲೋಡ್ ಮಾಡಿ ಹೋಗ್ಬೇಕು. ಅಡುಗೆ ಮಾಡೋಕೆ ಇವತ್ತೂ ಟೈಮ್ ಇರಲಿಲ್ಲ, ಅದಕ್ಕೆ ನಾ ಇದನ್ನು ಮಾಡ್ಕೊಂಡು ತಿನ್ಲಿರ್ತೀನಿ. ಲೆಟ್ಸ್ ಎಂಜಾಯ್ ಗೈಸ್. ಆದರೂ ನಿಮ್ಮಷ್ಟು ಮೂರ್ಖರು ಯಾರಿಲ್ಲ. ನಾನು ನೋಡ್ರಿ ಹೆಂಗೆ ಮಾಡ್ತೀನಿ. You never see it coming. You say Okay. Cheers guys. ಏನೇ ಹೇಳ್ರಿ, ಗುಡ್ ಫುಡ್, ಸುಕೂನ್, ನೆಮ್ಮದಿ ಸಿಗ್ತೈತಿ. ಆಳ್ವಾಸ್ದಾಗ 2 ವರ್ಷ ನಾ PUC ಮಾಡಾಕಿದ್ದಾಗ್ರಿ, ಅಲ್ಲಿ ಕುಚ್ಚಲಕ್ಕಿ ರೈಸ್ ಕೊಡ್ತಿದ್ರು. ಅಂದ್ರೆ ಬಾಯ್ಲ್ಡ್ ರೈಸ್, ಇಷ್ಟಿಷ್ಟು ದಪ್ಪ ಒಂದೊಂದು ಅಕ್ಕಿ. ಅಲ್ಲಿ ಸ್ಪೋರ್ಟ್ಸ್ ಕೊಟ್ಟದವ್ರಿಗೆ ಬಂದವರಿಗೆಲ್ಲ ಜಾಸ್ತಿ ಎನರ್ಜಿ ಸಿಗಲಿ, ಹೆಲ್ದಿ ಅಂಥೇಳಿ ಕೊಡ್ತಿದ್ರು. ಹೆಲ್ದಿ ಅದು ಆ್ಯಕ್ಚುಲಿ, ಬಟ್ ನಮಗೆ ತಿನ್ನೋಕ್ಕಾಗ್ತಿರ್ಲಿಲ್ಲ. ಅಲ್ಲಿ 2 ವರ್ಷ ನಾ ಬದುಕಿದ್ದು ಕಪ್ ನೂಡಲ್ಸು, ವಿದೌಟ್ ಕ್ರೀಮ್ ಕೇಕ್, ಆಮೇಲೆ ಜಾಕ್ ಫ್ರೂಟ್ ಚಿಪ್ಸು, ಆಮೇಲೆ ಟೆಂಪ್ಟೇಷನ್ ಚಾಕ್ಲೇಟ್ಸ್ ಅಂತ ಬರ್ತಿದ್ರಿ ಅವಾಗ. ಟೆಂಪ್ಟೇಷನ್ ಚಾಕ್ಲೇಟ್ ಒಳಗೆ 4 ಟೈಪ್ಸ್ ಇತ್ತು. ಒಂದು ಫ್ರೂಟೆಡ್ ನಟ್, ಒಂದು ರೋಸ್ಟೆಡ್ ಆಲ್ಮಂಡ್, ಒಂದು ಗ್ರೇಪ್, ಆಮೇಲೆ ಇನ್ನೊಂದು ಯಾವುದೋ ಬರ್ತಿತ್ತು. 3 ಇತ್ತು ಮೋಸ್ಟ್ಲಿ. ಹಾಂ, ನನ್ನ ಫೇವ್ರೇಟ್ ಅದ್ರಾಗ ರೋಸ್ಟೆಡ್ ಆಲ್ಮಂಡ್. 1 ಚಾಕ್ಲೇಟಿಗೆ 100 ರೂಪೀಸ್, ಇಷ್ಟು ದೊಡ್ಡದು ಬರ್ತಿತ್ತು ಅದು. 1 ವೀಕಿಗೆ 1 ಚಾಕ್ಲೇಟ್ ತೊಗೊತಿದ್ದೆ ನಾನು ಅದನ್ನು. ಆ 1 ಚಾಕ್ಲೇಟ್, ಜಾಕ್ ಫ್ರೂಟ್ ಚಿಪ್ಸು, ಕಪ್ ನೂಡಲ್ಸು, ವಿದೌಟ್ ಕ್ರೀಮ್ ಕೇಕ್, ಆಮೇಲೆ ಬ್ರೆಡ್. ಐರನ್ ಬಾಕ್ಸ್ ಮೇಲೆ ತುಪ್ಪ ಸೌರಿ ಬ್ರೆಡ್ ಇಟ್ಟು ಟೋಸ್ಟ್ ಮಾಡಿಕೊಂಡು ಮಸಾಲೆ ಖಾರ ಹಾಕ್ಕೊಂಡು ತಿಂದ್ಬಿಡ್ತಿದ್ವಿ ನಾವು. ಹಿಂಗೆಲ್ಲ 2 ವರ್ಷ ತೆಗ್ದೇವು ನಾವು ಹಾಸ್ಟೆಲ್ ಲೈಫ್ ಒಳಗೆ. ಒಂದಿನ ಅಂತೂ ನನ್ನ ರೂಮ್ಮೇಟ್ ಶ್ರುತಿ ಅಂಥೇಳಿ ಶೀಸ್ ಫ್ರಮ್ ಕೂರ್ಗ್, ಬೆಂಗಳೂರೊಳಗೆ ಇರ್ತಾಳಕ್ಕಿ. ಆಕಿ ಐರನ್ ಬಾಕ್ಸ್ ಮೇಲೆ ಆಮ್ಲೆಟ್ ಹಾಕೊಂಡ್ಬಿಟ್ರೇಳ್ರಿ. ಯಪ್ಪೋ, ನಾವು ಡಿಬಾರ ಅನ್ಕೊಂಡ್ವಿ. ಆಳ್ವಾಸ್ ಕಾಲೇಜ್ದಾಗ ರೀ, ಒಂದು ಸ್ಲ್ಯಾಮ್ ಬುಕ್ ಇಟ್ಕೊಳ್ಳೋಂಗಿಲ್ಲ, ಒಂದು ಪರ್ಸ್ನಲ್ ಡೈರಿ ಇಟ್ಕೊಳ್ಳೋಂಗಿಲ್ಲ, ಮೊಬೈಲ್ ಅಂತೂ ಮೊದಲೇ ಇಲ್ಲ. ಹುಡುಗರೆಲ್ಲ ಪೌಡರ್ ಡಬ್ಬಿ ಒಳಗೆ ಹಾಕಿ ಮೊಬೈಲ್ ಇಟ್ಕೊತಿದ್ವ. ಸ್ಲ್ಯಾಮ್ ಬುಕ್ ಸಿಕ್ಕೋರ್ನೆಲ್ಲ ಡಿಬಾರ್ ಮಾಡ್ತಿದ್ರು, ರೆಸ್ಟಿಗೇಟ್ ಮಾಡ್ತಿದ್ರು ಕಾಲೇಜಿಂದ. 25,000 ಫೈನ್ ಹಾಕ್ತಿದ್ರು. ಅಂತಾದ್ರಾಗಿಕ್ಕೆ ಐರನ್ ಬಾಕ್ಸ್ ಮೇಲೆ ಒಡೆದು ಬಿಟ್ಟಳ್ರಿ. ನಮ್ಮ ಕಾಲೇಜ್ ಲೈಫ್ ಕೇಳಬೇಡ್ರಿ ನೀವು. ಎಂತೆಂಥ ಘನಂದಾರಿ ಕೆಲಸ ಮಾಡೇವು ನಾವು ಅಂತಂದ್ರೆ. ಆದರೂ ಪುಣ್ಯಕ್ಕೆ ಏನಾಗಲಿಲ್ಲ. ಹಳೇ ಕಾಲದ ಐರನ್ ಬಾಕ್ಸ್ ಇತ್ತದು, ಉಳ್ಕೊಂತ ತಾಳ್ಕೊಂತ. ಈಗಿನೂ ಎಲ್ಲರೇ ಬಂದಿತ್ತು ಅಂದ್ರೆ ಮುಗಿದು ಹೋತು, ಶಾರ್ಟ್ ಸರ್ಕ್ಯೂಟ್ ಆಗಿ ಡಮಾರಾಗಿ. ಇಟ್ಟೊತ್ತಿಗೆ ನಾ PUC ಫೇಲ್ ಆಗಿ ಇಲ್ಲಿ ಪಾಠ ಮಾಡಕ್ಕೆ ಬರ್ತಿದ್ನಿ ಅಮ್ಮ ಮಾರಾಯ. ಭಾಳ ಆಗ್ಯಾವ ಹಿಂಗೆಲ್ಲ. ಅವಾಗಿಂದ ರೂಢಿ ನನಗೆ ಕಪ್ ನೂಡಲ್ಸ್ ತಿನ್ನೋದು. ನಮ್ಮ ಕಾಲೇಜ್ ಡೇಸ್ ಎಲ್ಲ ಭಾಳ ಇಂಟ್ರೆಸ್ಟಿಂಗ್ ಇದ್ದು ರೀ. ಮತ್ತು ನನ್ನೂ ಕಿತಾಪತಿಗಳದಾವಲ್ಲ ಭಾಳ ಇದ್ದು. ನಾ ಆ್ಯಕ್ಚುಲಿ ಥಿಂಕ್ ಮಾಡತ್ತೇನೆ ವ್ಲಾಗ್ಸ್ದಾಗ ಕಾಲೇಜ್ ಡೇಸ್ ಕಿ ಕಹಾನಿ ಪಾರ್ಟ್ 1, ಪಾರ್ಟ್ 2 ಇಲ್ಲ ಸೀರೀಸ್ ಮಾಡಿಬಿಡ್ಬೇಕು. ಕಾಲೇಜ್ ಡೇಸ್ ಸೀರೀಸ್ 1, ಸೀರೀಸ್ 2, ಸೀರೀಸ್ 3 ಅಂಥೇಳಿ ದಿನ ಒಂದೊಂದು ಕತೆ ಹೇಳ್ಕೊಂತ ಹೋಗ್ಬಿಡ್ಬೇಕು ನಾನು. ನೋಡೋಣ, ಟೈಮ್ ಅದು ಸಿಕ್ಕರ ಮಾಡಕ್ಕೆ ಬರ್ತೈತಿ. ಓಕೆ ಗೈಸ್, ನಾ ಎಂಜಾಯ್ ಮಾಡ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್. ನಾಳೆ ನಾ ಎಲ್ಲೂ ಹೊಂಟೇನಿ, ಅದೊಂದು ಸರ್ಪ್ರೈಸ್ ಐತಿ. ಅದ್ರ ಬಗ್ಗೆ ಈಗ ಹೇಳಂಗಿಲ್ಲ, ಅದನ್ನ ನೆಕ್ಸ್ಟ್ ವ್ಲಾಗ್ದಾಗ ವೇಟ್ ಮಾಡಿ. ಕ್ಯೂರಿಯಾಸಿಟಿ ಶುಡ್ ಬಿ ದೇರ್ ಗೈಸ್. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.